ಹಾಯ್ ಫ್ರೆಂಡ್ಸ್, ಇದು ಮಡಿಕೇರಿ ಟ್ರಿಪ್ ಡೇ ಫಸ್ಟ್ ವ್ಲಾಗೆ ಕಂಟಿನ್ಯೂ ಆಗಿರುತ್ತೆ. ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಕಾವೇರಿ ನಿಸರ್ಗಧಾಮ ಅಂತ. ಅದು ನಿಯರ್ ಕುಶಾಲನಗರ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಒಳಗಡೆ ಮೇ ಬಿ ಅದು ತುಂಬ ಕಿಲೋಮೀಟರ್ಸ್, ನನಗೆ ಅದು ಲೆಕ್ಕ ಗೊತ್ತಿಲ್ಲ. ತುಂಬ ದೊಡ್ಡದಾಗಿದೆ. ಎಲ್ಲ ಥರ ಎಂಟರ್ಟೈನ್ಮೆಂಟು ಅದರಲ್ಲಿದೆ ಫ್ರೆಂಡ್ಸ್. ಎಲ್ಲ ಥರ ಇದೆ. ಫುಡ್ಡಿಂದ ಹಿಡಿದು ನಿಮಗೆ ನಾನ್ ವೆಜ್ ಫುಡ್ ಬೇಕಂದರೆ ನಾನ್ ವೆಜ್ ಫುಡ್ಡು, ವೆಜ್ ಫುಡ್ ಬೇಕಂದರೆ ವೆಜ್ ಫುಡ್ಡು, ಮತ್ತು ಎಕ್ಸಿಬಿಷನು, ಬರ್ಡ್ಸ್ದು, ಮತ್ತು ಆಟ ಆಡೋಕ್ಕೆ ನೀರು, ಪಾರ್ಕು ನೋಡಿ, ಈ ಥರ ಜಿಂಕೆ ಪಾರ್ಕು ಎಲ್ಲ ಓಲ್ ಥಿಂಗ್ಸ್. ಒನ್ ಡೇ ಫುಲ್ ಅದನ್ನೇ ನೋಡ್ಬೋದು ಅಂದರೂ ನೋಡ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಅಲ್ಲಿ. ಒಳ್ಳೆ ಟೈಮ್ ಪಾಸ್. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಮಡಿಕೇರಿ ಸೈಡ್ ಹೋದಾಗ ಆ ಪ್ಲೇಸ್ನ ಮಿಸ್ ಮಾಡಬೇಡಿ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋದಾಗ ಹೋಗಿರಲಿಲ್ಲ, ಈ ಸಲ ಹೋದಾಗ ಹೋಗಿದ್ರಿ. ನೋಡಿ, ಇದು ಬರ್ಡ್ಸ್ ಎಕ್ಸಿಬಿಷನ್ನು. ಇದು ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗಲ್ಲೇ ಇದನ್ನು ಇಟ್ಟಿರ್ತಾರೆ. ಇದು ನೋಡಿದ ತಕ್ಷಣ ಮಕ್ಕಳು ತುಂಬ ಖುಷಿ ಆಗ್ತಾರೆ. ನನ್ನ ಮಗಳು ತುಂಬ ಖುಷಿಯಾಗಿದ್ಲು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಎಲ್ಲ ಥರ ಬರ್ಡ್ಸ್ ಕಾಣಿಸ್ತಾ ಇರುತ್ತಲ್ಲ, ತುಂಬ ಎಂಜಾಯ್ ಮಾಡಿದ್ರು. ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಒಳಗಡೆ ಇದು ಎಂಟ್ರಿ ಫೀಸು ಪರ್ ಪರ್ಸನ್ 100 ರುಪೀಸ್ ಅನಿಸುತ್ತೆ. ಓಕೆ, ವರ್ತ್ ಕೊಡ್ಬೋದು. ನಾವು ಆಲ್ಮೋಸ್ಟ್ ನೋಡದಿರೋದು ಪಕ್ಷಿಗಳು ಇದ್ದಾವೆ ಅದರಲ್ಲೂ ಒಳಗಡೆ. ನನಗೆ ನೇಮ್ಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡಿ, ಇದು ಉಡ ಕೆಲವೊಂದನ್ನು ನೋಡೋಕೆ ಭಯ ಪಡ್ತಾರೆ ಮಕ್ಕಳು, ಬಟ್ ಆದರೆ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ಫುಲ್ಲು ಕಿಚ ಅಂತ ಪಕ್ಷಿಗಳು ಸೌಂಡ್ ಇರುತ್ತೆ. ಆ ಸೌಂಡ್ ಕೇಳೋದೇ ಏನೋ ಒಂಥರ ಖುಷಿ. ನೋಡಿ, ಈ ಪ್ಯಾರೆಟು ಮಾತಾಡುತ್ತೆ. ಮೈನ್ ಇದೇ ಅಲ್ಲಿ ಹೈಲೈಟು. ಮತ್ತು ನಮ್ಮ ಮೇಲೆ ತಗೊಂಡು ಇದನ್ನು ಫೋಟೋ ತೊಗೋಬೋದು, ಬಟ್ ಅದಕ್ಕೆ ಪೇ ಮಾಡಬೇಕು. ನಾವು ತಗೊಂಡಿದ್ವಿ, ಬಟ್ ಎಷ್ಟು ಪೇ ಮಾಡಿ ತಗೊಂಡ್ವಿ ಅಂತ ನೆನಪಿಲ್ಲ. ಇದು ಏನೋ ಒಂದು ಚೂರು ಮಾತಾಡುತ್ತೆ. ಅವ್ರು ಹೇಳಿದ್ರೆ ಗಾರ್ಡ್ ಬಂದು ಫೋಟೋ ತೆಗೆದು ಕೊಡ್ತಾರೆ. ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ, ಅದು ಭುಜದ ಮೇಲೆ. ಆ ಫೋಟೋ ತೆಗೆದು ಕೊಡ್ತಾರೆ. ನೋಡಿ, ಇಲ್ಲೂ ಗೌಜಲಕ್ಕಿ, ಬಾತುಕೋಳಿ, ಅದೇ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರನೂ ಇದೆ. ಇದನ್ನೆಲ್ಲ ನೋಡಿ ಆಲ್ಮೋಸ್ಟ್ ಇದನ್ನು ಮುಗಿಸ್ಕೊಂಡು ಹಂಗೆ ಇಲ್ಲಿ ಮುಂದೆ ಹೋದರೆ ಅಲ್ಲಿ ಒಂದು ಪಾರ್ಕ್ ಪಾರ್ಕ್ ಥರನೇ ಇದು. ನಾವು ನಡ್ಕೊಂಡು ಹೋಗ್ತಾ ಇದ್ದರೆ 1 by 1 ಸಿಗ್ತಾ ಇರುತ್ತೆ, ಹೋಗ್ತಾ ಇರ್ಬೋದು. ಜಿಪ್ಲೈನ್ ಎಲ್ಲ ಇದೆ. ನಿಮಗೇನಾದರೂ ಸುಸ್ತಾದರೆ ಊಟ ಮಾಡ್ಕೋಬೋದು. ವೆಜ್ ತಿಂತೀನಿ ಅನ್ನೋರು ವೆಜ್ಜು, ನಾನ್ ವೆಜ್ ತಿಂತೀನಿ ಅನ್ನೋರಿಗೆ ನಾನ್ ವೆಜ್ಜು, ಏನು ಬೇಕಂದ್ರೂ ಆಪ್ಷನ್ಸ್ ಇದ್ದಾವೆ, ಅದನ್ನು ಮಾಡ್ಕೋಬೋದು. ಮತ್ತು 7Dನೋ 3Dನೋ ಮೂವಿ ಇದೆ ಫ್ರೆಂಡ್ಸ್. ಈ ಮಾಲ್ಸಲ್ಲೆಲ್ಲ ಇರುತ್ತಲ್ಲ, ಅದು ನಾವು ಹೋಗಿ ನೋಡಿದ್ರಿ, ನಾವು ಮಕ್ಕಳೆಲ್ಲ. ಅದನ್ನು ಸಖತ್ ಎಂಜಾಯ್ ಮಾಡಿದ್ವಿ, ಬಟ್ ಅದು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 7D ಮೂವೀಸ್ ಮಾಮೂಲಿ ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾರಲ್ಲ. ನಾವು ಲಾಸ್ಟು ಎಲ್ಲ ಮುಗಿಸ್ಕೊಂಡು ಬರುವಾಗ ಜಿಪ್ಲೈನ್ ಮಾಡೋಣ ಅಂತ ಇದ್ವಿ, ಬಟ್ ಆಮೇಲೆ ಸರಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ 7D ಮೂವಿ ನೋಡಿದ್ವಿ. ನೋಡಿ, ಇದು ನಾವು ಅದು ಒಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಲ್ಲಿ ಈ ಥರ ಹಟ್ಸು ತುಂಬ ಏನೋ ಒಂಥರ. ನಮಗೆ ಇದು ಬ್ಯಾಂಗ್ಳೂರಲ್ಲಿ ಸಿಗೋಲ್ಲ, ಹೊಸದು ಅನಿಸುತ್ತಲ್ವ, ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇಲ್ಲಿ JP ಪಾರ್ಕಲ್ಲೆಲ್ಲ ಇದೆಯಲ್ಲ, ಮನುಷ್ಯರದು ಮಾಡಿಟ್ಟಿರ್ತಾರಲ್ಲ, ಒಂದು ಥೀಮ್ ಥರ. ಆಗಿನ ಕಾಲದವರು ಹೇಗೆ ಜೀವನ ಮಾಡ್ತಾಯಿದ್ರು ಆ ಥರ ಅದು ಮನುಷ್ಯರದು ಬೊಂಬೆಗಳ್ನ ಮಾಡಿ ಇಟ್ಟಿರ್ತಾರೆ. ಇದನ್ನು ತೋರಿಸಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, ನಾವು ಆಗಿನ ಕಾಲದಲ್ಲಿ ಹಿಂಗಿದ್ವಿ, ಈ ಥರ ಮಾಡ್ತಿದ್ವಿ, ಆಗಿನ ಕಾಲದವ್ರು ಹಿಂಗೆ ಜೀವನ ಮಾಡ್ತಿದ್ರು. ಯಾಕಂದರೆ ಆಗಿನ ಮಕ್ಳಿಗೆ ಇದೆಲ್ಲ ಗೊತ್ತಿಲ್ಲ. ಅದೆಲ್ಲ ನೋಡಿದ್ರೆ ಅವ್ರಿಗೂ ಒಂದು ಇದಾಗುತ್ತೆ ಫ್ರೆಂಡ್ಸ್. ನೀವು ಹೋದರೆ ಈ ಪ್ಲೇಸ್ ಮಿಸ್ ಮಾಡಲೇಬೇಡಿ ಮಡಿಕೇರಿ.